ಇವರ ಸಂಸ್ಕೃತಿ, ಇವರು ಮಾತನಾಡುವಾಗ ಹೇಳ್ತಾರೆ, ಕಲ್ಲಡ್ಕ ಪ್ರಭಾಕರ ಭಟ್ರು ಹೆಣ್ಣು ಮಕ್ಕಳಿಗೆ ಕರೆ ಕೊಡ್ತಾರೆ, ಬ್ಯಾಗಲ್ಲಿ ಒಂದು ಚಿಕ್ಕ ಚೂರಿಯನ್ನು ಇಟ್ಕೊಂಡು ಹೋಗಬೇಕು. ಇಲ್ಲಿ ನಿಮ್ಮನ್ನು ಹುಡುಗಿಯರನ್ನು ಉಪದ್ರ ಮಾಡುವವರು ಅಥವಾ ಅವರನ್ನು ಟಾರ್ಚರ್ ಮಾಡುವವರು ಇದ್ದಾರೆ, ಅವರು ಬರುವಾಗ ಚೂರಿ ತೋರಿಸಬೇಕು ಅವರಿಗೆ. ಯಾರು ಟಾರ್ಚರ್ ಮಾಡುವವರು, ಯಾರಿಗೆ ಚೂರಿ ತೋರಿಸಬೇಕಾದಂಥ ಇದೇ ವಿದ್ಯಾವರ್ತಕ ಸಂಘದಲ್ಲಿ ಕರೆಯುವಂತಹ ಈ ವಿದ್ಯಾರ್ಥಿಗಳೇ ಇವತ್ತು ಹಿಂದೂ ಹೆಣ್ಣು ಮಕ್ಕಳಿಗೆ ಅವರ ಮಾನವನ್ನು ಹರಾಜು ಮಾಡ್ತಾ ಇದ್ದಾರೆ. ಇದಕ್ಕಿಂತ ಹಿಂದೆಯೂ ಕೂಡ ಒಂದು ಘಟನೆ ಆಗಿತ್ತು. ಇದೇ ಶಾಲೆಯಲ್ಲಿ ಇರುವಂತಹ 4-5 ವಿದ್ಯಾರ್ಥಿಗಳು ಸೇರಿಕೊಂಡು ಒಂದು ದಲಿತ ಹೆಣ್ಣನ್ನು ಅತ್ಯಾಚಾರ ಮಾಡಿ ತುಂಬ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದೆ. ರಾಷ್ಟ್ರೀಯ ರಾಜ್ಯ ಮಾನವ ಹಕ್ಕು ಮಹಿಳಾ ಆಯೋಗ ಇಲ್ಲಿಗೆ ಪುತ್ತೂರಿಗೆ ಬರುವಂಥ ಕೆಲಸ ಆಗಿದೆ. ಇವತ್ತು ಯಾಕೆ ಬರ್ತಾ ಇಲ್ಲ ಅವರು? ಇವತ್ತು ಇಷ್ಟೆಲ್ಲ ಘಟನೆ ಆಗಿ ಒಬ್ಬರು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿ ಆ ನ್ಯಾಯ ಕೊಡಲಿಕ್ಕೆ ಇವರಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಉಡುಪಿಯಲ್ಲಿ ಅವತ್ತು ಯಾರೋ ಮಕ್ಕಳು ಆಟ ಆಡುವಾಗ ತಮಾಷೆಗಾಗಿ ಮಾಡಿದಂತಹ ಒಂದು ವಿಡಿಯೋವನ್ನು ಇಟ್ಟುಕೊಂಡು ರಾಷ್ಟ್ರೀಯ ಮಹಿಳಾ ಮಾನವ ಹಕ್ಕು ಆಯೋಗದ ಖುಷ್ಬೂರವರು ಉಡುಪಿಗೆ ಬಂದ್ರಲ್ಲ, ಇವತ್ತು ಯಾಕೆ ಬರ್ತಾ ಇಲ್ಲ? ಇವತ್ತು ಯಾಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಯಾಕೆಂತ ಹೇಳಿದರೆ ಇವರು ಹಿಂದುಳಿದ ಅಥವಾ ಕೆಳಜಾತಿಯಿಂದ ಬಂದಂತಹ ಒಂದು ಕುಟುಂಬ, ಈ ಅನ್ಯಾಯಕ್ಕೊಳಗಾದ ಸಂತ್ರಸ್ತ ಯುವತಿ. ಇಲ್ಲಿ ಆರೋಪಿ ಸ್ಥಾನದಲ್ಲಿರುವಂಥದ್ದು ಮೇಲ್ಜಾತಿ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರು. ಅಂದರೆ BJP ಮತ್ತು ಸಂಘ ಪರಿವಾರ ಪ್ರತಿನಿಧಿಸುವಂತಹ ಈ ಬ್ರಾಹ್ಮಣ ವರ್ಗ ನೇತೃತ್ವ ನೀಡುವಂಥ BJP ಮತ್ತು ಸಂಘ ಪರಿವಾರ ಕೆಳವರ್ಗದ ಈ ಮಹಿಳೆಯರನ್ನು ಬಳಸಿಕೊಳ್ತಾ ಇದ್ದಾರೆ. ನಮಗೆ ತುಂಬ ಉದಾಹರಣೆಗಳಿದೆ. ಇಡೀ ರಾಜ್ಯದಲ್ಲಿ ಇಂಥ ಹಲವಾರು ಉದಾಹರಣೆಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇವತ್ತು ಅರುಣ್ ಕುಮಾರ್ ಪುತ್ತಿಲ ಮಾತನಾಡದೆ ಕೂತ್ಕೊಂಡಿದ್ದಾರೆ. ಏನಾದರೂ ಒಂದು ಘಟನೆಯಾಗಿ ಒಂದು ವಾಹನದಲ್ಲಿ ಹೋಗುವಾಗ ಯಾರೋ ಒಬ್ಬ ಮುಸಲ್ಮಾನ ಹುಡುಗನಿಗೆ ಮೈಯಲ್ಲಿ ಸ್ವಲ್ಪ ತಾಗಿದೆ ಅಂತ ಹೇಳಿಕೊಂಡು ಇಲ್ಲಿ ಗಲಾಟೆ ಮಾಡ್ತಾರೆ, ಬಸ್ಸು ನಿಲ್ಲಿಸಿಕೊಂಡು. ಸಂಜೀವ ಮಠಂದೂರು, ಅರುಣ್ ಕುಮಾರ್ ಪುತ್ತಿಲ ಮತ್ತು ಈ BJP ಸಂಘ ಪರಿವಾರದ ಪಟಾಳಂಗಳು ಇವತ್ತು ಯಾಕೆ ಅವರು ಆ ಗಲಾಟೆ ಮಾಡ್ತಾ ಇಲ್ಲ? ಏನಾದರೂ ಒಂದು ಗಲಾಟೆ ಸಮಸ್ಯೆ ಆದ ಕೂಡಲೇ ಅರುಣ್ ಕುಮಾರ್ ಪುತ್ತಿಲ ತನ್ನ ಪಟಾಳಮನ್ನು ಕಟ್ಟಿಕೊಂಡು ಪೊಲೀಸ್ ಸ್ಟೇಷನ್ಗೆ ದಾಳಿ ಮಾಡ್ತಾರಲ್ಲ, ಇವಾಗ ಯಾಕೆ ಪೊಲೀಸ್ ಸ್ಟೇಷನ್ಗೆ ಬರಲಿಕ್ಕೆ ಆಗುವುದಿಲ್ವಾ? ಇವರಿಗೆ ನ್ಯಾಯ ಕೊಡಿ ಅಂತ ಕೇಳಲಿಕ್ಕೆ ಆಗುವುದಿಲ್ವಾ? ಶೋಭಾ ಕರಂದ್ಲಾಜೆ ಅವರು ಎಲ್ಲಿಂದ ಓಡೋಡಿಕೊಂಡು ಬರ್ತಾರಲ್ವ, ಈಗೇನು ಬರ್ತಾ ಇಲ್ಲ ಅವರು? ಈಗ ಯಾಕೆ ಅವರು ಬರ್ತಾ ಇಲ್ಲ? ಯಾಕೆ ಹರೀಶ್ ಪೂಂಜೆ ಮಾತನಾಡ್ತಾ ಇಲ್ಲ? ಯಾಕೆ ಪ್ರಮೋದ್ ಮುತಾಲಿಕ್ ಮಾತನಾಡ್ತಾ ಇಲ್ಲ? ಯಾಕೆ CT ರವಿ ಮಾತನಾಡ್ತಾ ಇಲ್ಲ? ಯಾಕೆ ಬಸವನಗೌಡ ಪಾಟೀಲ್ ಮಾತನಾಡ್ತಾ ಇಲ್ಲ? ಅಂದರೆ ಇವರ ಸಂಸ್ಕೃತಿ ಇದು. ಇವರ BJP ಮತ್ತು ಸಂಘ ಪರಿವಾರದವರು ಇವರ ನಾಯಕರ ಸಂಸ್ಕೃತಿ ಇದಾಗಿರ್ತದೆ. ಅಮಾಯಕವಾದಂತಹ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳನ್ನು ಬಳಸಿಕೊಂಡು ಅವರನ್ನು ಕೊನೆಗೆ ಬೀದಿಗೆ ತಳ್ಳುವಂಥ ಸಂಸ್ಕೃತಿ. ಇವರ ಮಾಜಿ ಮುಖ್ಯಮಂತ್ರಿಗಳು ಕೂಡ ಇದರಿಂದ ಹೊರತಾಗಲಿಲ್ಲ. 80 ವರ್ಷದ ಯಡಿಯೂರಪ್ಪನವರು ಕೂಡ ಇವತ್ತು ಫೋಕ್ಸೋ ಆರೋಪದಲ್ಲಿ ಆರೋಪಿಯಾಗಿದ್ದಾರೆ.